ನೈಲಿ, ನೀವು ಗೋರಂಟಿ ಹಾಕಿಸ್ಕೊಳ್ಳಿ. ಇವಾಗ ಬೇಡ ಬಿಡು ಡಮ್ಮಕ್ಕ, ಆಮೇಲೆ ನೋಡೋಣ. ಅಯ್ಯೋ, ನೀವ್ಯಾವಾಗ ಬಂದ್ರಿ ಚಿಕ್ಕ ಯಜಮಾನ್ರೆ? ನೀನು ಆರೈಕೆ ಮಾಡ್ಕೊಳಕ್ ಶುರು ಮಾಡಿದಾಗಿಂದ ಇಲ್ಲೇ ಇದ್ದೀನಿ ನಾನು. ನಾನೇನ್ ಸರ್ಕಸ್ ಮಾಡ್ತಾ ಇರ್ಲಿಲ್ವಲ್ಲ. ಗೋರಂಟಿ ವಾಸನೆ ಇಷ್ಟ ಆಗದೆ ಇರೋದ್ರಿಂದ ಮತ್ತೆ ಸ್ನಾನ ಮಾಡಿ ಸೀರೆ ಬದಲಾಯಿಸ್ಕೊಂಡೆ. ಗೋರಂಟೆ ಹಾಕೊಂಡ್ರೆ ಬ್ಯಾಡ್ ಸ್ಮೆಲ್ ಏನು ಬರಲ್ವಲ್ಲ? ಅದು ಯಾಕೆ ಅಷ್ಟೊಂದು ಸೀನ್ ಮಾಡಿದೆ ಅಂತ ಗೊತ್ತಾಗ್ಲಿಲ್ಲ. ವಾಸನೆ ಬರೋ ಅಂತ ಹಸಿ ಮೊಟ್ಟೆನ ಮಾತ್ರ ಕೈಗೆ ಆರಾಮಾಗಿ ಹಚ್ಕೊಂಡೆ ನೀನು. ಯಾವ್ದು ಚೆನ್ನಾಗಿರುತ್ತೋ ಅದನ್ನ ಚೆನ್ನಾಗಿಲ್ಲ ಅಂತೀಯ, ಯಾವುದು ಚೆನ್ನಾಗಿರಲ್ವೋ ಅದು ನಿಂಗೆ ಹಿತ ಅಂತ ಅಂತೀಯ ನೀನು. ಇವಾಗೇನೋ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೋತಾ ಇದೆಯಾ, ಹಾಗೆ ಕೈಗಳಿಗೆ ಮಿಲ್ಕ್ ಕ್ರೀಮ್ ಹಾಕೋತಾ ಇದೆಯಾ. ಈ ವಾಸನೆಯಿಂದ ಹಿಂಸೆ ಆಗ್ತಲ್ವಾ ನಿಂಗೆ? ಒಳ್ಳೆ ಫ್ರೇಗ್ರೆನ್ಸ್ ಇರೋ ಪ್ರಾಡಕ್ಟ್ಸು ನನಗಿಷ್ಟ ಆಗಲ್ವಾ? ಗೊತ್ತಿಲ್ಲ ಕಣೆ, ನಿನ್ನಲ್ಲಿ ವಿಧವಾದ ಶೇಡ್ಸ್ ಇದೆಯಲ್ಲ, ಅದನ್ನ ತಿಳ್ಕೊಳ್ಳೋಕೆ ಅಂತಾನೆ ಬಂದೆ. ಸರಿ ಕೇಳಿ ಹೇಳ್ತೀನಿ. ನಿನ್ನ ಇಂಟರ್ವ್ಯೂ ಮಾಡ್ತಿದ್ದೀನಿ ಅನ್ಕೋಬೇಡ ಸುಮ್ಮನೆ, ನಿಜ ಹೇಳಿದ್ರೆ ಸಾಕು. ಮತ್ತೆ ನನ್ನ ಹೊಟ್ಟೆಲಿರೋ ಮಗುಗೂ ನಿಮ್ಮ ಅನುಮಾನಕ್ಕೂ ಲಿಂಕ್ ಮಾಡಿ ನೀವು ಮಾತಾಡಬೇಡಿ. ಅದು ದೊಡ್ಡ ಡೌಟು. ಈಗ ಎಷ್ಟು ಸಲ ಕೇಳಿದ್ರು ನೀನು ಉತ್ತರ ಕೊಡಲ್ಲ ಅಂತ ನಂಗೆ ಗೊತ್ತು. ಮಗು ಹುಟ್ಟಿದ್ಮೇಲೆ ಆಮೇಲೆ ಮಾಡಬೇಕಾಗಿರೋ ಪರೀಕ್ಷೆನೆಲ್ಲ ಮಾಡಿಸಿದ್ಮೇಲೆ ನಿನ್ನ ಬಣ್ಣ ಬಯಲಾಗುತ್ತೆ. ನಿಮ್ಮ ಮಾತಿಂದ ನನ್ಗೆ ಹೀಗೆ ದಿನ ಟಾರ್ಚರ್ ಮಾಡ್ತಿದ್ರು ಕೂಡ ನಾನು ಸಹಿಸ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ನೀವು ನನ್ನ ಗಂಡ ಅಂತಲ್ಲ, ನನ್ನ ಮಗುಗೆ ಒಬ್ಬ ತಂದೆ ಆದವನು ಇರಬೇಕು ಅಂತ. ತುಂಬ ತಂದೆರ ಇಲ್ಲ ಅಂದರೆ ಒಬ್ಬನೇ ತಂದೆನ? ಆ ಒಬ್ಬ ತಂದೆ ನಾನಾ ಇಲ್ಲ ಅಂದರೆ? ಸುಮ್ಮನಿರಿ, ಈ ಪ್ರಶ್ನೆಗಳನ್ನೇ ಬೇಡ ಅಂತಿರೋದು. 2 ತಿಂಗಳಲ್ಲಿ ಕ್ಲಾರಿಟಿ ಸಿಗೋದ್ರ ಬಗ್ಗೆ ಇವಾಗ ಯಾಕೆ ಜಗಳ ಆಡ್ಬೇಕು ಹೇಳಿ? ನಾವು ಗೋರಂಟಿಲಿ ಏನು ಮಿಕ್ಸ್ ಮಾಡಿದ್ದೆ ಹೇಳು? ಏನ್ ಹೇಳಿದ್ರಿ? ಗೋರಂಟಿಲಿ ನೀನೇ ಏನೋ ಮಿಕ್ಸ್ ಮಾಡಿದ್ಯಾ. ಹಾಸಿನ ಎತ್ಕೆ ಬೌಲ್ಗಳನ್ನ ಚೇಂಜ್ ಮಾಡಿದ್ದಕ್ಕೆ ನಿನ್ನ ಪ್ಲಾನ್ ನಿನಗೆ ಉಲ್ಟಾ ಹೊಡಿತು. ನೀವ್ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? ನಾಟಕ ಮಾಡಬೇಡ. ಯಾರಿಗೂ ಏನೂ ಆಗ್ದೇನೆ ನಿನ್ನ ಕೈಗಳಿಗೆ ಗೋರಂಟಿ ಹಾಕ್ದಾಗ್ಲೇನೆ ಊರಿಗೆ ಬಂದಿದ್ದು. ಅಂದ್ರೆ ಅದರಲ್ಲೇನೋ ಕೆಮಿಕಲ್ ಮಿಕ್ಸ್ ಮಾಡಿದ್ಯಾ ಅಂತ ಆಯ್ತು. ನೀವೇನೇನೋ ಊಹೆ ಮಾಡಿ ನನ್ ಮೇಲೆ ಅನುಮಾನ ಪಟ್ರೆ ನಾನ್ ಸುಮ್ನಿರಲ್ಲ. ನಿಜವಾಗ್ಲೂ ನೀನ್ ನಿಜ ಹೇಳಿದ್ರು ನಾನ್ ನಂಬಲ್ಲ. ನನ್ ಮೇಲೆ ಆಣೆ. ಕೈ ಇಲ್ಲಿಡು. ಈಗ ಹೇಳು. ನನ್ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಅದ್ರಲ್ಲಿ ಏನು ಬೆರೆಸಿಲ್ಲ. ಯಾರೋ ಅದ್ರಲ್ಲಿ ಏನೋ ಬೆರೆಸಿ ನನಗೆ ಕಷ್ಟ ಕೊಡಕ್ ನೋಡಿದ್ರು. ಅವ್ರನ್ನ ಸುಮ್ನೆ ಬಿಡಲ್ಲ. ಸುಮನಾ, ಏನ್ ಹಾಗೆ ನೋಡ್ತಾ ಇದ್ಯಾ? ನನ್ ಮಗು ಮೇಲೆ ಪ್ರಮಾಣ ಮಾಡಕ್ ಹೇಳಿದ್ರಲ್ಲ, ಅಂದ್ರೆ ಏನಾದ್ರೂ ಆಗಿ ನಾನೇನಾದ್ರೂ ಸುಳ್ಳು ಹೇಳ್ಬಿಟ್ರೆ ನನ್ ಹೊಟ್ಟೆಲಿರೋ ಮಗು ಸತ್ತೋಗ್ಲಿ ಅಂತನಾ? ಅದೇ ತಾನೇ ನಿಮ್ ಪ್ಲಾನು? ಸುಮನಾ, ಏನ್ ಮಾಡ್ತಾ ಇದೀಯಾ? ಹಾಲ್ ವಾಸನೆ ಬರ್ತಿದೆ. ಗಾಯತ್ರಿನ ಎತ್ಕೊಂಡಾಗ ಅವಳು ಎಂಜಲ್ ತಾಗಿರ್ಬೇಕು. ಅವಳು ಹಾಲು ಕುಡಿತಾಳಲ್ವಾ, ಆ ವಾಸನೆ ಇರಬೇಕು. ನನಗೇನು ಬರ್ತಿಲ್ವಲ್ಲ? ನನಗ್ ಗೊತ್ತಾಗತ್ತೆ. ಈಗ ನೀವ್ ಹೋಗಿ. ನನ್ನ ಪ್ರಶ್ನೆ ಕೇಳಿ ಹಿಂಸೆ ಮಾಡ್ದೆ ಸೈಲೆಂಟ್ ಆಗಿ ಹೊರಟು ಹೋಗಿ. ಏನಾಯ್ತು ಇವಳಿಗೆ? ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಕಣ್ ಕಲ್ಲರು ಬದಲಾಗಿದೆ, ಬಾಡಿ ಲ್ಯಾಂಗ್ವೇಜ್ ಕೂಡ ಒಂಥರ ಇದೆ. ಹೋಗಿ. ನಿನ್ಮೇಲೆ ಆಣೆ ಮಾಡಿದೆ ಅಂತ ನಿನಗೆ ಕೋಪ ಬರ್ತಿದ್ಯಾ? ಕೋಪ ಮಾಡ್ಕೋಬೇಡ. ನೀನ್ ನನ್ನ ಮಗು ಅಲ್ವಾ? ಹ? ಅಮ್ಮ ಗಾಯತ್ರಿ,
ನೀನು ಅಮ್ಮನವ್ರ ಹೆಸರು ಇಟ್ಕೊಂಡಿರೋದ್ರಿಂದ ನಿನಗೆ ಶಕ್ತಿ ಸಾಮರ್ಥ್ಯ ಎಲ್ಲ ಬಂದ್ಬಿಡುತ್ತೆ, ಬುದ್ಧಿವಂತಿಕೆ ಕೂಡ ಬಂದ್ಬಿಡುತ್ತೆ. ಮಾತಾಡೋದಕ್ಕೆ ಪ್ರಯತ್ನ ಪಡೋದಾದ್ರೆ ಮೊದಲನೇದಾಗಿ ಓಂ ಅಂತ ಹೇಳು, ಸರಿನಾ? ಹಾಗೇನೆ ಸ್ವಾಮಿಯವರ ಅನುಗ್ರಹ ಕೂಡ ಇರುತ್ತೆ. ಏನ್ ನಂದೀಶ, ನೈಟ್ ಡ್ಯೂಟಿ ಹಾಕಿದಾರಾ? ಯಾಕ ಮಾತೆ? ಗಾಯತ್ರಿನ ನಿನ್ಗೆ ಗಾನವಿನ ಹಾಸಿನಿಗೆ ಕೊಟ್ಟು ನಯನಿ ವಿಶಾಲ್ ಇಬ್ರು ಏಕಾಂತದಲ್ಲಿದ್ದಾರಾ? ಶಿವ ಶಿವ, ನಿಮ್ಮ ಆಲೋಚನೆಗಳೇನು ಮಾತೆ ಈ ತರ ಇದೆಯಲ್ಲ? ನಿಜಾನೇ ಅಲ್ವಾ? ಅದ್ರಲ್ಲಿ ತಪ್ಪೇನಿದೆ? ನೀವ್ಯಾವುದೋ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀರಿ ತಾನೆ? ಅವರಿಬ್ರು ಚಿಂತೆ ನಿಮಗೆ ಯಾಕೆ? ನನ್ಗೇನ್ ಕೆಲ್ಸ ಇಲ್ಲ, ಗೋರಂಟಿ ಇನ್ನೂ ಮಿಕ್ಕಿದೆ, ಯಾರಿಗ್ ಹಚ್ಚೋಣ ಅಂತ ನೋಡ್ತಿದ್ದೀನಿ. ನನ್ನ ಕೈನೇ ಕೊಟ್ಬಿಡ್ಲಾ ಹೇಗೆ? ಬೇಕಾಗಿಲ್ಲ. ಅಷ್ಟಕ್ಕೂ ನಿನ್ನಂತವ್ರ ಕೈ ಮುಟ್ತೀನ ನಾನು? ಶಿವ ಶಿವ, ಈ ತಾಯಿಯ ಮಾತಲ್ಲಿ ಸೂಜಿ ಚುಚ್ಚಿದಾಗ ಆಗತ್ತಪ್ಪ. ಹೃದಯಕ್ಕೆ ಚುಚ್ಚುತ್ತಾ ಇದೆ. ಪರವಾಗಿಲ್ಲ ಬಿಡಿ, ಕನಿಷ್ಠ ಈ ಮುದ್ದು ಗಾಯತ್ರಿ ಕೈಗಾದ್ರೂ ಗೋರಂಟಿನ ಹಾಕಿ ಮಾತೆ. ಹಾಕಿ ಕೇಳಿದ್ಯಲ್ಲ, ಒಳ್ಳೇದಾಯ್ತು. ಅಲ್ಲಿ ಹೋಗಿ ಕೂರ್ಸು. ಆಗ್ಲಿ. ಗೋರಂಟಿನ್ ಕೂಡ ತಿನ್ನೋ ವಸ್ತು ಅಂದ್ಕೊಂಡಿದ್ದಾಳ ಹೇಗೆ ಇವಳು? ಅದೃಷ್ಟ ಕೂಡ್ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾಳೆ ಇವಳು. ಇಲ್ಲ ಅಂದ್ರೆ ದೇವರ ಪ್ರಸಾದ ತಿನ್ಕೊಂಡು ಗುಡಿಲ್ ಬೆಳಿಬೇಕಾಗಿತ್ತು. ತಿಲೋತ್ತಮನ ಬಲಗೈನ ಗಾಯತ್ರಿ ಪುಟ್ಟಿ ಬಲಗೈ ತಾಕಿದ್ರೆ ಬೆಂಕಿ ಕಿಡಿಗಳು ಸಿಡಿದು ಬೀಳುತ್ತೆ. ವಿಶಾಲ್ ಅವರೇ, ನೀವೇ ಬಂದ್ಬಿಟ್ರಾ? ಬೇಡ, ಎದ್ದೇಳು. ಎಲ್ಲಿಗೆ? ಅಯ್ಯೋ ಬಾ, ನನ್ನ ಜೊತೆ ಬಾ. ಎಲ್ಲಿಗೆ ಹೇಳಿ? ಹೇಳು ಅಂದ್ರೆ ಯಾಕೆ, ಏನಾಯ್ತು? ಹೇಳ್ತೀನಿ ಬಾ. ಮಾಮ್ 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 ಏನಾಯ್ತು? ಮಾಮ್ ಮಾಮಿಗೆ ಏನಾಯ್ತು ಬ್ರೋ? ಏನು ಅಂತ ಗೊತ್ತಿಲ್ಲ ಕಣೋ, ಕೂಕೊಂಡ್ರಲ್ಲ ಅಂತ ಓಡ್ ಬಂದೆ. ಮಾಮ್ 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 ಏನಾಯ್ತು ಮಾಮ್? ಡಮ್ಮೋ ಡಮ್ಮ ಮೂರ್ಛೆ ಹೋಗಿದ್ದಾಳೆ ಪುತ್ರ. ಕರೆಂಟ್ ಶಾಕ್ ಏನಾದ್ರು ಹೊಡಿತಾ? ಇಲ್ಲಿ ಯಾವ ವೈರು ಇಲ್ವಲ್ಲ? ಮಾಮ್ ಮಾಮ್ ಜರ್ಕೊಳ್ಳಿ ಜರ್ಕೊಳ್ತೆ. ಮಾಮ್. ಅತ್ತೆ 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 ಮಾಮ್ ಏನಾಯ್ತು ಮಾಮ್? ಮಾಮ್ ಏನಾಯ್ತು ಅತ್ತೆ. ಮಾಮ್? ಅತ್ತೆ ಅತ್ತೆ ಮಾಮ್ ಎದ್ದೇಳಿ ಮಾಮ್. ಮಾಮ್ ಅತ್ತೆ ಅತ್ತೆ ಅಕ್ಕ ಅಕ್ಕ, ಕಣ್ ತೆಗಿಯಕ್ಕ. ಕಣ್ಬಿಡಿ ಮಾಮ್. ನಂದೀಶ, ನಾನು ಹೇಳಿದ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಸ್ವಾಮಿ. ಆಗ್ಲೇ ನಾನು ಗಾಯತ್ರಿನ ಎತ್ಕೊಂಡು ತಿಲೋತ್ತಮ ಅಮ್ಮನವರ ಎದುರುಗಡೆ ಹೋಗ್ಲೇ ಇಲ್ಲ. ಅವರು ಮಗು ಕೈಗೆ ಗೋರಂಟಿನ ಹಚ್ಚಲೂ ಇಲ್ಲ, ಕೈ ಸುಡ್ಲಿಲ್ಲ, ಹೇಳ್ಬೇಕು ಅಂದ್ರೆ ಏನೂ ಆಗ್ಲಿಲ್ಲ.
ಈ ಅಸತ್ಯನೇ ತಾನೇ ಸ್ವಾಮಿ ನಾನು ಅಲ್ಲಿ ಹೇಳಬೇಕಾಗಿರೋದು? ಹೌದು, ನಿನ್ ಬಾಯಿಂದ ಸುಳ್ಳು ಹೇಳಿಸ್ತಾ ಇರೋದಕ್ಕೆ ನನಗೆ ಕ್ಷಮಿಸು ನಂದೀಶ. ಪರವಾಗಿಲ್ಲ ಸ್ವಾಮಿ, ನಿಮ್ಮ ಮನೆ ಉಪ್ಪು ತಿಂತಾ ಇರೋಂಥವನು ನೀವು ಹೇಳ್ದಾಗ ಕೇಳದೆ ಹೋದ್ರೆ ತಪ್ಪಾಗ್ಬಿಡತ್ತೆ. ಈ ರೀತಿ ಯಾಕೆ ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿ ತುಂಬ ಪ್ರಶ್ನೆಗಳು ಕಾಡ್ತಿರ್ಬೋದು. ಅದನ್ನೂ ನಾನು ಕೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಶಿವಭಕ್ತ, ಅಮ್ಮನ ಆಜ್ಞೆನ ಪಾಲಿಸುವಂಥವ್ರು. ಒಳ್ಳೇದು, ಈ ಒಂದ್ಸಲ ಸಹಾಯ ಮಾಡು. ಇನ್ನೂ ಎಷ್ಟೋ ಕೆಲಸಗಳು ಮಾಡೋಂಥದ್ದಿದೆ ಸ್ವಾಮಿ. ನೀವು ಬನ್ನಿ. ಗಾಯತ್ರಿ, ನಾವು ಹೋಗೋಣವಾ? ನಾನು ಮೊದಲು ಹೋಗ್ತೀನಿ. 5 ಕ್ಷಣದ ನಂತರ ನೀವು ಬಂದ್ರೆ ಸಾಕು. ಹಾಂ ಸರಿ, ನೀನು ಹೊರಡು ನಂದೀಶ. ಆಗ್ಲಿ. ಓಂ ನಮಃ ಶಿವಾಯ. ಅಂಬಾ ಶಿವಶಂಭೋ. ಈ ಬಟ್ಟೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಗಾಯತ್ರಿ. ಬೇಗ ಹೋಗು. ಹಾಗೆ ಆಗ್ಲಿ. ಅತ್ತೆ, ಮಾಮ್. ಅತ್ತೆ, ಏನಾಯ್ತು? ಅತ್ತೆ, ಎದ್ದೇಳಿ. ಮಾಮ್, ಏನೋ ಇದು? ಅತ್ತೆ, ಅತ್ತೆ, ಮಾಮ್. ಅತ್ತೆ ಹೇಳಿ. ಮಾಮ್, ಇದೇಳಿ ಮಾಮ್. ಹುಷಾರು. ಮಾಮ್, ಮಾಮ್, ಯಾಕೆ ಮಾಮ್? ಅತ್ತೆ, ಏನಾಯ್ತು? ಏನಾಯ್ತು ಮಾಮ್? ಏನಾಯ್ತು ಮಾಮ್? ಅತ್ತೆ, ಏನಾಯ್ತು ಮಾಮ್? ಕೈ ಸುಟ್ಟು ಹೋಗುತ್ತೆ. ಅಯ್ಯೋ ಮಾಮ್, ಏನು ಇಲ್ಲ ಮಾಮಲ್ಲಿ. ಅತ್ತೆ, ಅತ್ತೆ ಏನು? ಈ ಕಡೆ ಏನು ಇಲ್ಲ ಮಾಮಲ್ಲಿ. ಏನಾಯ್ತು ಅತ್ತೆ? ಬೆಂಕಿ. ಇಲ್ಲಿ ಬೆಂಕಿ ಎಲ್ಲಿದೆ? ನನ್ ಕೈಗೆ ಅಂಟ್ಕೊಂಡಿದೆ. ನನ್ ಬೆರಳುಗಳು ಸುಡ್ತಿದೆ. ಮಾಮ್, ಇಲ್ಲಿ ನೋಡಿ, ಏನೂ ಆಗಿಲ್ಲ. ಬೆಂಕಿ ಮಾಮ್, 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 ಬೆಂಕಿ ಇಲ್ಲ ಮಾಮ್. ಇತ್ತು ಕಣೋ, ಆಗ್ಲೇ ಇಲ್ಲೇ ಇತ್ತು. ಗಾಯತ್ರಿಗೆ ಗೋರಂಟಿ ಹಚ್ಚಕ್ ಹೋದಾಗ ಬೆಂಕಿ ಹತ್ಕೊಳ್ತು. ಮಾಮ್, ಗಾಯತ್ರಿ ಎಲ್ಲಿದ್ದಾಳೆ? ನಂದೀಶ ಎತ್ಕೊಂಡ್ ಬಂದಿದ್ನಲ್ಲ. ಮಾಮ್, ಎಲ್ಲರೂ ಯಾಕೆ ಹೀಗೆ ಸೇರ್ಕೊಂಡಿದ್ದೀರಾ? ನನ್ನ ನಿದ್ದೆ ಎಲ್ಲ ಹಾಳಾಗೋಯ್ತು. ಗಾಯತ್ರಿ ಪಾಪ ಎಲ್ಲಯ್ಯ? ನನಗೇನ್ ಗೊತ್ತು ಸ್ವಾಮಿ, ನಾನು ಮಲ್ಕೊಂಡಿದ್ನಲ್ಲ. ನಿದ್ದೆ ಮಾಡ್ತಿದ್ಯಾ? ಹೌದು ಮಾತೆ. ಏಯ್, ಆಗ್ಲೇ ನೀನು ಗಾಯತ್ರಿನ ಎತ್ಕೊಂಡ್ ಬಂದು ನನಗ್ ಗೋರಂಟಿ ಹಚ್ತೀರಾ ಅಂತ ಕೇಳ್ದೆ. ನಾನು ಆಗಲ್ಲ ಅಂದಾಗ ಮಗುಗಾದ್ರೂ ಹಚ್ಚಿ ಅಂದ್ಯಲ್ಲ. ಎಂತ ಹಾಸ್ಯ ಮಾಡಿದ್ರಿ ಮಾತೆ. ನಾನು ಗೋರಂಟಿ ಹಾಕಿ ಅಂತ ಹೇಳಿದ್ನ. ಹಾ, ಗಂಡಸರು ಕೆಲವೊಂದು ಶುಭ ಕಾರ್ಯಗಳಲ್ಲಿ ಮಾತ್ರ ಈ ಗೋರಂಟಿ ಎಲ್ಲ ಹಚ್ಕೊಳ್ಳೋದು. ನಾನು ಈ ಕಡೆ ಬಂದು ತುಂಬಾ ಸಮಯ ಕಳೆದಿದೆ. ನಾನಿ, ಏನಾಯ್ತು? ಅತ್ತೆ ಕೈಗೆ ಬೆಂಕಿ ಅಂಟ್ಕೊಂಡಿದ್ಯಂತೆ. ಬೆಂಕಿನ? ಹಾ. ವಿಶಾಲ್, ಮಗು ನಿನ್ ಕೈಗೆ ಹೇಗ್ ಬಂತು? ಇಷ್ಟೊತ್ತು ಮಲಗಿದ್ಲು ಮಾಮ್. ಯಾರೋ ಕೂಗಿ ಶಬ್ದ ಕೇಳಿ ಗಾಬರಿ ಆಗ್ಬಿಟ್ಲು, ಅದಕ್ಕೆ ಎತ್ಕೊಂಬಂದೆ. ಗಾಯತ್ರಿ ಮಲ್ಕೊಂಡಿದ್ರೆ ನೀನ್ ಗೋರಂಟಿ ಯಾರಿಗೆ ಹಾಕಿದ್ರಿ ಮಾಮ್? ಇಲ್ಲ, ನಾನು ಗೋರಂಟಿ ಹಚ್ಚಿದ್ದೀನಿ. ಅಯ್ಯ, ನಂದೀಶ ಮತ್ತೆ ಗಾಯತ್ರಿ ಪಾಪ ಇಬ್ರು ಮಲ್ಕೊಂಡಿದ್ದಾರೆ. ನೀವ್ ಯಾರು ನೋಡಿ ಯಾರು ಅನ್ಕೊಂಡ್ರಿ ಮಾಮ್? ನಿಂಗೆಲ್ಲ ಭ್ರಮೆ ಇರ್ಬೇಕು ಅನ್ಸತ್ತೆ ಅಕ್ಕ. ಅಂಗಿ ಚೆನ್ನಾಗಿದೆ ನಂದೀಶ. ಹೌದೌದು. ಆಗ್ಲೇ ನಂದೀಶ ಬೇರೆ ಶರ್ಟ್ ಹಾಕೊಂಡಿದ್ದ. ಗಾಯತ್ರಿ ಕೂಡ ಆ ಡ್ರೆಸ್ಸಲ್ಲಿಲ್ಲ. ಇವ್ರು ಹೇಳ್ತಿರೋ ಹಾಗೆ ನನಗೆ ಭ್ರಮೆನಾ? ಆದ್ರೆ ಆ ಬೆಂಕಿ ಏನು? ಹೌದು ಮಾಮ್,
ಏನೇನೋ ಯೋಚನೆ ಮಾಡಿ ಸುಮ್ಮನೆ ಭಯ ಪಡ್ತಿದ್ಯಾ ಅಷ್ಟೇ ನೀನು. ನಿಜಾನೇ ಯಜಮಾನ್ರೆ. ಗೋರಂಟಿ ಹಚ್ಚಿದ್ಮೇಲೆ ಸುಮನಾ ಕೂಡ ಒಂಥರ ವಿಚಿತ್ರವಾಗಿ ಆಡ್ತಿದ್ಲಲ್ವಾ, ಅದ್ ನೋಡಿದ್ಮೇಲೆ ಅತ್ತೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ಸುತ್ತೆ. ಅಂದ್ರೆ ಏನಕ್ಕ, ನನ್ನಿಂದಾನೇ ಅತ್ತೆ ಹೀಗ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಾ? ನೀನು ಹಾಕೊಂಡಿರೋ ವೇಷ ಹಾಗಿದೆ ಮತ್ತೆ. ಹಾಗಾದ್ರೆ ನೀವ್ ಮೇಕಪ್ ಹಾಕ್ತೀರಾ? ಸುಮನಾ, ವಿಕ್ರಾಂತ್, ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಮಾಮ್ ಟೆನ್ಷನಲ್ಲಿದ್ದರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈಗ ನಿಮ್ಮ ಜಗಳ ನೋಡ್ತಾ ನಿಂತ್ಕೋಬೇಕಾ? ಮಾಮ್, ನಿಮ್ಗೇನಾದರೂ ಪ್ರಾಬ್ಲಮ್ ಅಂತ ಅನ್ಸಿದ್ರೆ, ಯೋಚನೆಯಿಂದ ಭಯ ಪಡ್ತಿದ್ರೆ ಅದು ನಮ್ಮ ಹತ್ರ ಶೇರ್ ಮಾಡ್ಕೊಡಿ. ಏನೂ ಇಲ್ಲ, ಬಿಟ್ಬಿಡಿ. ಹಾಂ ಮಾಮ್, ಗಾಯತ್ರಿ ಪಾಪಗೆ ಗೋರಂಟಿ ಹಾಕ್ಬೇಕು ಅನ್ಕೊಂಡ್ಯಾ? ಇವಾಗ ಹಾಕಿ. ಹಚ್ಚಿ ಮಾಮ್. ನಿಮ್ಮ ಕೈಯಿಂದ ಗಾಯತ್ರಿಗೆ ಗೋರಂಟಿ ಹಚ್ಚಿದ್ರೆ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ. ಬೇಡ, ಈ ಗೋರಂಟಿ ತಂಟೆಗೆ ಹೋಗಲ್ಲ ನಾನು. ಆಷಾಢದಲ್ಲಿ ಈ ಹೆಣ್ಮಕ್ಳು ಗೋರಂಟಿ ಹಾಕೋಬೇಕು ಅಂತಾರಲ್ಲಕ್ಕ. ಬೇಕಾಗಿಲ್ಲ. ಈ ಆಚಾರ ಶಾಸ್ತ್ರಗಳಿಂದ ಸತ್ತು ಹೋಗ್ತೀನಿ ಅಷ್ಟೇ ನಾನು. ಮಾಮ್, ಯಾಕೆ ಮಾಮ್ ಟೆನ್ಷನ್ ಮಾಡ್ಕೋತಿದ್ದೀರಾ? ಏಯ್, ನನ್ನನ್ನೇನು ಕೇಳಬೇಡ್ವು. ಭ್ರಮೆ ಅಂದ್ರಲ್ಲ, ನಾನು ಕೂಡ ಅದೇ ಇರ್ಬೋದು ಅನ್ಕೋತೀನಿ. ಒಳ್ಳೇದು ಮಾತೆ. ಅವ್ರವ್ರ ರೂಮ್ಗೆ ಅವರು ಹೋಗಬಿಟ್ರೆ ನಾನು ಗೋರಕ್ಕೆ ಹೊಡ್ಕೊಂಡು ಮಾಡ್ಕೋತೀನಿ. ಬನ್ನಿ ಮಾಮ್, ಇದೇಳಿ. ನಡಿ, ಇನ್ನೇನು ನೋಡ್ತಾ ಇದೀಯಾ? ಬರ್ತೀನಿ, ಇಲ್ಲಿ ನನ್ಗೇನ್ ಕೆಲ್ಸ. ಯಜಮಾನ್ರೆ, ಗಾಯತ್ರಿಗೆ ನಾನು ಈ ಡ್ರೆಸ್ ಹಾಕಿರ್ಲಿಲ್ವೇ? ನಾನೇ ಬದಲಾಯಿಸಿದೆ. ಯಾವಾಗ ಬದಲಾಯಿಸಿದ್ರಿ? ಯಾಕೆ ಬದಲಾಯಿಸಿದ್ರಿ? ಇದಾದ್ರೆ ಕಂಫರ್ಟ್ ಆಗಿರುತ್ತೆ ಅಂತ. ಆದ್ರೆ ಎಲ್ಲಾ ಡ್ರೆಸ್ಸು ನಿದ್ದೆ ಬರ್ತಿದೆ, ಬಾ ಹೋಗಿ ಮಲ್ಕೊಳ್ಳೋಣ. ವಿಶಾಲ, ಇದು ಗಾಯತ್ರಿ ಪಾಪು ಡ್ರೆಸ್ ಅನ್ಸತ್ತೆ. ಆಚೆ ಬಿದ್ದಿತ್ತು. ನನಗೆ ಗೊತ್ತಾದ್ರೆ ಕೋಪ ಬರಲ್ವಾ? ಅಯ್ಯೋ ಮಾವ. ಅಯ್ಯೋ, ಮತ್ತೆ ಬಿಸಾಕ್ಬಿಟ್ಟಿಲ್ಲಪ್ಪ. ಮಾವ, ನನಗೆ ಬರ್ತಿದ್ದಾಳೆ. ದಯವಿಟ್ಟು ಆ ಡ್ರೆಸ್ ಬಗ್ಗೆ ಏನು ಮಾತಾಡ್ಬೇಡಿ ಪ್ಲೀಸ್. ಯಜಮಾನ್ರೆ, ಚಿಕ್ಕಪ್ಪನ್ಗೆ ಯಾಕೆ ಬಾಯಿ ಮುಚ್ತಾ ಇದ್ದೀರಾ ನೀವು? ನಾನು ಯಾಕೆ ಬಾಯಿ ಮುಚ್ಚಾಕ್ತೀನಿ? ಬಾಯಿ ಹೊರಿಸ್ತಿದ್ದೆ. ಹೌದಮ್ಮ, ಬಾಯಿಗೇನು ಅಂಟ್ಕೊಂಡಿತ್ತು, ಅದನ್ನ ವಿಶಾಲ್ ತೆಗಿತಾ ಇದ್ದೆ. ಅಳಿಯ ಮಾವ ಇಷ್ಟು ಸಂತೋಷವಾಗಿದ್ರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಮ್ ಜೊತೆ ಮಾತಾಡಿದ್ರೆ ಮನ್ಸು ಹಾಯಾಗಿರುತ್ತಮ್ಮ. ತಿಲೋತ್ತಮ್ಮ ಅಕ್ಕನ ಜೊತೆ ಮಾತಾಡಿದ್ರೆ ನೆಗೆಟಿವ್ ವೈಬ್ರೇಷನ್. ಪಾಪ ಮಾವ, ಯಾಕೆ ಹಾಗಂತಿದ್ದೀರಾ? ಪಾಪ ಅಂತ ನೀನ್ ಮಾತ್ರ ಹೇಳ್ತಿರೋದು. ಅವ್ರು ನೋಡಿದ್ರೆ ನಾಳೆ ಪಾಪದ ಕೆಲಸ ಮಾಡಕ್ ಹೊರಟಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ ಚಿಕ್ಕಪ್ಪ? ಭಯ ಪಡೋಂಥದ್ದೇನಿಲ್ಲಮ್ಮ, ಆದ್ರೆ ಬೇಜಾರಾಗೋ ಕೆಲಸ ಮಾಡ್ತಾರೆ. ಅದೇನು ಹೇಳಿ ಮಾವ. ನಿಂಗೆ ಗೊತ್ತಿರೋದೆ, ಮಗ ಅಲ್ವಾ? ತಿಲೋತ್ತಮ ಮಾಮ್ ನನಗೇನು ಹೇಳಿಲ್ವಲ್ಲ. ಅವಳ ಬಗ್ಗೆ ಅಲ್ಲ ವಿಶಾಲ್, ನಾಳೆ ಸ್ಪೆಷಲ್ ಏನು? ಮೆಂತ್ಯದ ಪಲಾವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ ಚಿಕ್ಕಪ್ಪ. ನಾನು ಕೊಯ್ದ್ಬಿಟ್ಟು ಕರಿ ಮಾಡ್ಬಿಡಮ್ಮ, ಎಲ್ಲ ಮುಗ್ದೋಗತ್ತೆ. ಮಾವ, ಕೋಪ ಮಾಡ್ಕೊಳ್ದೆ ವಿಷಯ ಏನು ಅಂತ ತಿಳಿಸಿ. ನಾಳೆ ನಿನ್ನ ಹೆತ್ತ ತಾಯಿ ಗಾಯತ್ರಿ ಅಕ್ಕನ ತಿಥಿ ಅಲ್ವಾ? ಈ ವಿಷಯ ನಿಂಗೆ ಗೊತ್ತಾ? ಗೊತ್ತು ಮಾವ, ಆದ್ರೆ ನಮ್ಮಮ್ಮ ಪುನರ್ಜನ್ಮ ಪಡೆದ್ಮೇಲೆ ತಿಥಿ ಮಾಡೋದಿಲ್ಲ ಅಂತ ನಿಮ್ಗೆ ಹೇಳಿದ್ನಲ್ಲ. ಆದ್ರೆ ತಿಲೋತ್ತಮಕ್ಕ ಯೋಚನೆ ಮಾಡಲ್ಲ. ಖಂಡಿತವಾಗ್ಲೂ ನಾಳೆ ಗಾಯತ್ರಿ ಅಕ್ಕನ ತಿಥಿನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ. ಎಲ್ಲ ಏರ್ಪೋರ್ಟು ಆಲ್ಮೋಸ್ಟ್ ಮುಗಿಸಿದಾರಂತೆ. ಅಮ್ಮ ಅವರು ಬದುಕಿರ್ಬೇಕಾದ್ರೆ ಯಾಕೆ ಹೀಗೆ ಮಾಡ್ತಾರೆ? ನಾನು ಪ್ರಶ್ನೆ ಮಾಡದ್ನಮ್ಮ.
ಬದುಕಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಮನೆಗೆ ಬರ್ಬೇಕಿತ್ತು ಅಂದ್ರು. ಈ ಥರ ಮಾತಾಡಿದ್ದಕ್ಕೆ ಸುಮ್ಮನಾಗ್ಬಿಟ್ಟೆ ನಾನು. ಯಜಮಾನ್ರೆ, ಅತ್ತೆಗೆ ನೀವಾದ್ರೂ ಹೇಳಿ, ಗಾಯತ್ರಿ ಅಮ್ಮರು ಪುನರ್ಜನ್ಮ ತಗೊಂಡು ಬದುಕಿದ್ದಾರೆ ಅನ್ನೋ ನಂಬಿಕೆಯಿಂದಾನೇ ಅಲ್ವಾ ನಾವಿರೋದು.